ಈ ಮುಂಜಾನೆ ವೇಳೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಒಂದು ಸಾರಿ ರಣರಂಗದಲ್ಲಿ ಫಿಲಿಸ್ತೀಯರಿಗೂ ಇಸ್ರಾಯೇಲರಿಗೂ ಒಂದು ಒಪ್ಪಂದ ಆಗುತ್ತೆ. ಅದೆಂಥ ಒಪ್ಪಂದ ಅಂದರೆ, ಫಿಲಿಸ್ತೀರೊಳಗಡೆ ಒಬ್ಬನು, ಇಸ್ರಾಯೇಲರ ಒಳಗಿಂದ ಒಬ್ಬನು. ರಣವೀರರು ಯುದ್ಧದಲ್ಲಿ ಯಾರು ಜಯಿಸುತ್ತಾರೋ ಅವರಿಗೆ ಇವರು ದಾಸರಾಗಬೇಕು ಅಂತ ಒಂದು ಒಪ್ಪಂದ ಆದಾಗ, ಫಿಲಿಸ್ತೀರಲ್ಲಿ 6.5 ಅಡಿ ಎತ್ತರದ ಒಬ್ಬನು ಗೋಲ್ಯಾತನಂತೇಳಿ ಮಹಾ ರಣವೀರ ಪರಾಕ್ರಮಶಾಲಿಯಾಗಿರ್ತಾನೆ. ಅವನು ಹೇಳ್ತಾನೆ, ರಣರಂಗದಲ್ಲೊಂದು ಬಂದು ಅರ್ಭಟಿಸುತ್ತಾ, ನಿಮ್ಮೊಳಗಡೆಯಿಂದ ಒಬ್ಬನು ಕಳಿಸಿ, ನನ್ನನ್ನು ಕೊಂದು ಹಾಕಿದರೆ ನಮ್ಮವರೆಲ್ಲ ಫಿಲಿಸ್ತೀರ್ ನಿಮಗೆ ದಾಸರಾಗುತ್ತಾರೆ, ನಾನು ನಿಮ್ಮವನನ್ನು ಕೊಂದು ಹಾಕಿದರೆ ಇಸ್ರಾಯೇಲರಲ್ಲೂ ನಮಗೆ ದಾಸರಾಗಬೇಕಂಥೇಳಿ ಅವನು ಅರ್ಭಟಿಸ್ತಾನೆ. ಆ ಮಾತುಗಳು ಕೇಳಿ ಇಸ್ರಾಯೇಲರೆಲ್ಲ ಹೃದಯ ನೀರಾಗ್ಬಿಡುತ್ತೆ. ಯಾರೊಬ್ಬರು ಹೋಗಿ ಅವನ ಕೂಡ ಯುದ್ಧ ಮಾಡಬೇಕು, ಅವನು ನೋಡಿದ್ರೆ ಭಯ ಆಗುತ್ತೆ. ಅಂಥದ್ರೊಳಗಡೆ ದಾವೀದನು ಕುರಿಗಳನ್ನು ಮೇಯಿಸುತ್ತಾ ಇರುವಂಥ ದಾವೀದನು ತನ್ನ ಅಣ್ಣ ತಮ್ಮಂದಿರನ್ನು ನೋಡೋದಕ್ಕೋಸ್ಕರ ರಣರಂಗಕ್ಕೆ ಬರ್ತಾನೆ. ಆ ರಣರಂಗಕ್ಕೆ ಬಂದಾಗ ಅಣ್ಣ ತಮ್ಮಂದಿರು ಹೇಳ್ತಾರೆ, ನೀನು ಯಾಕೆ ಬಂದ್ಯಪ್ಪ ಇಲ್ಲಿಗೆ? ಇಲ್ಲಿ ಭಯಂಕರ ರಣರಂಗದಲ್ಲಿ ಯುದ್ಧ ನಡೀತಾ ಇದ್ದಲ್ಲಿ ನೀನು ಬರಬೇಡ, ನೀನು ಹೋಗಂತ ಹೇಳಿದಾಗ, ಯಾಕೆ ಭಯಪಡ್ತೀರಿ, ಏನಾಗಿದೆ ಅಂತ ಹೇಳಿದಾಗ ಅದರಲ್ಲಿ ಒಬ್ರು ಹೇಳ್ತಾರೆ, ಈ ಥರ ಒಪ್ಪಂದ ಆಗಿದೆ. ಅವರೊಳಗಡೆ ಫಿಲಿಸ್ತೀರೊಳಗಡೆ ಒಬ್ಬ ರಣವೀರನು ಗೋಲ್ಯಾತನಂಬವನು 6.5 ಅಡಿ ಎತ್ತರದವನಿದ್ದಾನೆ. ಅವನೊಬ್ಬನೇ ಬರ್ತಾನೆ, ನಮ್ಮೊಳಗಡೆಯಿಂದ ಇಸ್ರಾಯೇಲ್ ಒಬ್ಬನೇ ಹೋಗ್ಬೇಕು, ಯಾರನ್ನು ನಾವು ಅವನನ್ನು ಕೊಂದಾಕಿದರೆ ಅವರು ನಮಗೆ ದಾಸರಾಗುತ್ತಾರೆ, ಅವನು ನಮ್ಮವನನ್ನು ಕೊಂದಾಕಿದರೆ ನಾವು ಅವ್ರಿಗೆ ದಾಸರಾಗಬೇಕಂತೇಳಿ ಒಪ್ಪಂದ ಆಗಿದೆ ಅಂತ ಹೇಳಿದಾಗ, ಅವಾಗ ದಾವೀದನು ಹೇಳ್ತಾನೆ, ನಾನು ಯುದ್ಧಕ್ಕೆ ಹೋಗ್ತೀನಿ ಅವನ ಮೇಲೆ ಅಂದಾಗ, ಇವರೆಲ್ಲರೂ ಬೇಡಪ್ಪ, ನೀನು ಕುರಿಗಳ ಹಿಂದೆ ಹೋಗಿ ಕಾಯುವನು ಅಂಥೇಳಿ ತಮ್ಮನನ್ನು ಹೇಳ್ತಾರೆ. ಇಲ್ಲ, ಜೀವ ಸ್ವರೂಪನಾಗಿರುವಂಥ ದೇವರ ಸೈನ್ಯವನ್ನು ಹೀಯಾಳಿಸೋದಕ್ಕೋಸ್ಕರ ಅವನೆಷ್ಟರೋನವನು ಗೋಲ್ಯಾತನೋ ಸುನ್ನತಿ ಇಲ್ಲದವನೆಂದರೆ ದೇವರ ಸಂಗಡ ಇಲ್ಲದವನು ಅಂತ ಅರ್ಥ. ಇವತ್ತು ದೇವರು ಅವನು ನನ್ನ ಕೈಗೊಪ್ಪಿಸ್ತಾನೆ, ಅವನ ತಲೆಯನ್ನು ಕತ್ತರಿಸಿ ಇಸ್ರಾಯೇಲರೊಳಗಡೆ ಜೀವ ಸ್ವರೂಪನಾಗಿರುವಂಥ ದೇವರಿದ್ದಾನೆ ಅಂತೇಳಿ ತೋರಿಸ್ತಾನೆ ಅಂತೇಳಿ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಆ ಯುದ್ಧದಲ್ಲಿ ದಾವೀದನು ರಣರಂಗದಲ್ಲಿ ನಡೀತಾನೆ. ಅವನು 6.5 ಅಡಿ ಎತ್ತರದನು ಗೋಲ್ಯಾತನು ಬರ್ತಾನೆ ರಣವೀರನಾಗಿ. ಅವಾಗ ಗೋಲ್ಯಾತನು ಕೈಯೊಳಗಡೆ ಏನು ಖಡ್ಗ ಇರಲ್ಲ, ಯಾವುದಿರಲ್ಲ, ಕೈಯೊಳಗೊಂದು ಕವಣೆ ಗುಲೇಲ್ ಥರ ಇರುತ್ತೆ, ಅದರಲ್ಲಿ ಒಂದು ಕಲ್ಲು ಇಟ್ಕೊಂಡು ಅವನ ಕಡೆ ಯುದ್ಧಕ್ಕೆ ಹೋದಾಗ ಅವನು ಗೋಲ್ಯಾತನು ಹೇಳ್ತಾನೆ, ದಾವೀದನನ್ನು ಕಂಡು, ನನ್ನೇನು ನಾಯಿ ತಿಳ್ಕೊಂಡಿದ್ಯೋ ಇಲ್ಲ ನರಿ ತಿಳ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಅವಾಗ ದಾವೀದನು ಹೇಳ್ತಾನೆ, ಯುದ್ಧ ಯೆಹೋವನದೇ, ಯುದ್ಧ ಫಲವು ಯೆಹೋವನದೇ. ಈ ದಿನ ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾನೆ, ನಿನ್ನ ತಲೆಯನ್ನು ಕತ್ತರಿಸಿ ಇಸ್ರಾಯೇಲರಲ್ಲಿ ದೇವರಿದ್ದಾನೆ ಅಂತೇಳಿ ನಾ ತೋರಿಸುತ್ತೇನೆ ಅಂಥೇಳಿ ರಣರಂಗದಲ್ಲಿ ಹೋಗುತ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಕೈಯೊಳಗಡೆ ಆ ಕವಣೆಯ ಒಳಗಡೆ ಒಂದು ಕಲ್ಲಿಟ್ಟು ತಿರುಗಿಸ್ಕೊಂತ ಹೋಗಿ ಆ ಒಂದು ಗೋಲ್ಯಾತನಿಗೆ ಹೊಡೆದಾಗ ಆ ಕಲ್ಲೋಗಿ ಆ ಗೋಲ್ಯಾತನ ಹಣಿಗೆ ಬಿದ್ದಾಗ ಅಲ್ಲೇ ಕತ್ತಿಸ್ಕೊಂಡು ಬೀಳ್ತಾನೆ. ದಾವೀದನು ಬೆಂಬಡನೆ ಹೋಗಿ ಅವನ ಎದೆ ಮೇಲೆ ಕಾಲಿಟ್ಟು ಅವನ ಖಡ್ಗವನ್ನು ತಗೊಂಡು ಅವನ ತಲೆ ಕತ್ತರಿಸಿ ಬಿಡ್ತಾನೆ. ರಣರಂಗವೆಲ್ಲ ಭಟಿಸ್ತಾರೆ, ಫಿಲಿಸ್ತೀರೆಲ್ಲ ಭಯಪಟ್ಟು ಹೋಗ್ಬಿಡ್ತಾರೆ. ಇಸ್ರಾಯೇಲರಿಗೆ ಜಯ ಕೊಟ್ಟಂಥ ದಾವೀದನು ದೇವರಿಗೆ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಆತ್ಮೀಯ ಸ್ನೇಹಿತರೆ, ನೋಡಿ, ಯುದ್ಧವು ಯೆಹೋವನದೇ. ದೇವರು ನಿನ್ನ ಸಂಗಡ ಇದ್ದಾಗ ಖಡ್ಗ, ಕತ್ತಿ, ಬಿಲ್ಲು ಅವಶ್ಯಕತೆ ಇಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರೇ ನಿನ್ನ ಸಂಗಡ ಯುದ್ಧ ಮಾಡುವಂಥ ದೇವರಾಗಿದ್ದಾನೆ. ಆ ಮಹಾ ಒಂದು ರಣವೀರನನ್ನು ಗೋಲ್ಯಾತನನ್ನು ಒಂದೇ ಕಲ್ಲಿನಿಂದ ಹೊಡೆದು ಅವನ ತಲೆಯನ್ನು ಕತ್ತರಿಸಿ ದೇವರಿಗೆ ಮಹಿಮೆ ಉಂಟಾಗುವಂತೆ ಮಾಡ್ತಾನೆ. ಇಸ್ರಾಯೇಲರಲ್ಲಿ ದೇವರು ಇದ್ದಾನೆ ಅಂತೇಳಿ ತೋರಿಸಿಕೊಡ್ತಾನೆ. ದೇವರು ನಮ್ಮ ಸಂಗಡ ಇದ್ದಾಗ ಎಂಥ ಸ್ಥಿತಿ ಸಂದರ್ಭ ಬಂದಾಗ ಕೂಡ ದೇವರು ನಮ್ಮ ಜೊತೆ ಇದ್ದಾಗ ಜಯ ನಮ್ಮದೇ. ಯುದ್ಧವು ಯೆಹೋವನದೇ. ನಮಗೆ ಆತನು ನಮ್ಮ ಸಂಗಡ ಇದ್ದಾಗ ಜಯ ಜೀವಿತ ಇರುತ್ತೆ. ನನ್ನ ಆತ್ಮೀಯ ಸ್ನೇಹಿತರೆ, ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್.